ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೆ. ಮೊದಲ ಓವರ್ ಮೊದಲ ಚೆಂಡಿಗೆ ಅಂಪೈರ್ಸ್ 1 ನಿಮಿಷ 12 ಆಟಗಾರ ಕಳಿಸ್ಕೊಡ್ಬೇಕಾಗತ್ತೆ. ಆರ್ಯ ಮತ್ತು ನ್ಯೂ ಸ್ಟಾರ್ ರಾಕರ್ಸ್. ನೋಡಿ, ಪ್ರತಿಯೊಂದು ಸೆಕೆಂಡುಗಳು ನಿಮಿಷಗಳೆಲ್ಲ ಪ್ರಾಮುಖ್ಯ ಆಗುತ್ತೆ. ಆ ನಿಟ್ಟಲ್ಲಿ ಆದಷ್ಟು ಬೇಗ ನಮ್ಮ ಜೊತೆ ಬಂದು ಸಹಕಾರವನ್ನು ಕೊಡಿ ಅನ್ನೋದಾಗಿ ಕೇಳಿಕೊಂಡು ಇದು ನೇರ ಪ್ರಸಾರ ಕ್ರಿಕ್ಸೆ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ವಿನೋದ್ ಶ್ರೀನಿವಾಸ್ ಮತ್ತು ಪ್ರೀತೇಶ್ ಮೊದಲ ಆರಂಭಿಕ ಆಟಗಾರರು. ಸರಿ, ಪಂದ್ಯಾಟ ಆರಂಭ. ರಾಹುಲ್ ಮೊದಲ ಚೆಂಡು, ವಿನೋದ್ಗೆ ಎಸೆದಂತ ಚೆಂಡು. ಓಟಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡ್ರೆ ನ್ಯೂ ಸ್ಟಾರ್ ರಾಕರ್ಸ್ ಮೊದಲ ಓಟವನ್ನು ದಾಖಲಿಸ್ತಾ ಇದೆ ಕೂಡ. ಪಂದ್ಯಾಟ ಮತ್ತೆ ಎರಡನೇ ಚೆಂಡಿಗಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ರಾಹುಲ್. ಎರಡನೇ ಚೆಂಡು, ಶಾರ್ಟ್ ಕವರ್ಸಿದಾಗ ಪ್ರಯತ್ನ, ಕ್ಷೇತ್ರ ರಕ್ಷಣೆ ಅನಿಲ್ ಕಾರ್ವಿ ಮಾಡ್ತಾ ಇದ್ದಾರೆ. ಜಾನ್ಸನ್ ಕುಂದಾಪುರದ ಹಿರಿಯ ಅನುಭವಿ ಆಟಗಾರ. ಇತ್ತೀಚಿನ 2-3 ತಿಂಗಳ ಪಂದ್ಯಾಕೂಟವನ್ನು ಕಂಡ್ರೆ ಬಹಳಷ್ಟು ಯಶಸ್ಸನ್ನು ಕಂಡಂತ ಆಟಗಾರ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಓಟುಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟ್ ಬಾಲ್. ಈ ಹಂತವನ್ನು ಕಂಡಂತೆ ಈ ಪಂದ್ಯ ಮೊದಲ ಪವರ್ ಪ್ಲೇ ಜಾರಿ. 38ನ ಸರ್ಕಲ್ ಹೊರಭಾಗದಲ್ಲಿ 2 ಮಂದಿ ಆಟಗಾರರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಆರ್ಯ ಚಾಲೆಂಜರ್ಸಿನ ಪರವಾಗಿ. ದಾಂಡು ಚೆಂಡಿನ ಪರಿಮಿತರುಗಳ 16 ತಂಡಗಳು ನೇಜಾರ್ನ ಕ್ರೀಡಾಂಗಣದಲ್ಲಿ ಉಡುಪಿ ಟ್ರೋಫಿಯಾಗಿ ಹೋರಾಟ ಮಾಡ್ತಾ ಇದೆ. ತನ್ಮೂಲಕ ರಿವರ್ಸ್ ಶಾಟ್, ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಬಹಳಷ್ಟು ಬಿರುಸಿನ ಆಟವನ್ನು ಈ ಹಂತದಲ್ಲಿ ರಿವರ್ಸ್ ಶಾಟ್ ಮುಖಾಂತರವಾಗಿ ದಾಖಲಿಸಿದ್ರು. ಪ್ರೀತು ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. 4 ಓಟದ ಸೇರ್ಪಡೆ. ಒಟ್ಟಾರಾಗಿ 5 ಓಟವನ್ನು ದಾಖಲಿಸ್ತಾ ಇದೆ ಕೂಡ. ಲಾಸ್ಟ್ ಬಾಲ್ ಸಾರಿ ಮ್ಯಾನ್ ನಾವು ಮತ್ತೆ ರಾಹುಲ್. ಗೂಟದ ಹಿಂದೆ ಸಂಪತ್ ಬೈಲಕರೆ ಮೊದಲ ಹಂತದಲ್ಲಿ ತಪ್ಪನ್ನು ಮಾಡ್ತಾರೆ. ಆ ನಿಟ್ಟಲ್ಲಿ ಯಾವುದೇ ಆಘಾತವಿಲ್ಲ, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ ಕೂಡ. ವಿನೋದ್ ಒಂದೆಡೆ, ಪ್ರೀತು ಇನ್ನೊಂದೆಡೆಯಲ್ಲಿ 5ಕ್ಕೆ ನೋ ಲಾಸ್. ಶಾಂತ ಚಿತ್ತ ಪ್ರೇಕ್ಷಕರು ನೇಜಾರ್ನ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನದ ಊಟದ ನಂತರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು. ಲಾಂಗ್ ಆನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 1 ಓಟದ ಸಮೇತವಾಗಿ ಇವಾಗ ಓವರ್ ಮುಕ್ತಾಯ. 1 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 6ಕ್ಕೆ ನೋ ಲಾಸ್. ಪಡಿಸ್ತಾ ನೋಡಬೇಕಾಗಿದೆ. ಗೋಟದಿಂದ ಅನಿಲ್ ಕಾರ್ವಿ, 2ನೇ ಓವರ್ಗಾಗಿ ಲೋಕಿ ಪುತ್ತೂರು. ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. 2 ಬಲಿಷ್ಠ ತಂಡಗಳು ಬಾರ್ಕೂರು ಮತ್ತೆ ಮಡ್ಪಾಡಿಗೆ ಒಂದು ರೀತಿಯ ನಂಟಿರುತ್ತೆ. ಆ ನಿಟ್ಟಲ್ಲಿ ಮೊದಲ ಹಂತದಲ್ಲಿ ಎದುರು ಬದಲಾಗ್ತಾ ಇದೆ. ಪ್ರವೀಣ್ ಗಡಿಯಾರ್ ಒಂದೆಡೆ ಇದ್ರೆ ಅಲ್ತಾಫ್ ಅಹಮದ್ ಇನ್ನೊಂದು ತಂಡ
ನ್ಯೂ ಸ್ಟಾರ್ ರಾಕರ್ಸ್ ಮಟ್ಪಾಡಿ ಬ್ರಹ್ಮಾವರದ ತಂಡ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಎರಡನೇ ಓವರ್ ಚಾಲ್ತಿಯಲ್ಲಿ ಲೋಕಿ ಪುತ್ತೂರಿನ ಹುಡುಗ. ಇತರ ಮಧ್ಯೆ ಬೌಲರ್ಸ್ ಬ್ಯಾಕ್ ರನ್ಔಟ್ ಮಾಡೋ ಅವಕಾಶ ಬಾರಿ. ಓ ರನ್ಔಟ್ ಮಿಸ್ ಆಗ್ತಾ ಇದೆ ಬಾರಿ. ಬ್ಯಾಕಪ್ ಇಲ್ಲ ನಿಟ್ಟಲ್ಲಿ. ಅದೃಷ್ಟದ ಆಟದಲ್ಲಿ ಅದೃಷ್ಟ ನ್ಯೂ ಸ್ಟಾರ್ ರಾಕರ್ಸ್ಗೆ ಲಭಿಸ್ತಾ ಇದೆ. ಒಂದು ಹಂತದಲ್ಲಿ ಲೋಕಿಯೇ ಕ್ಷೇತ್ರರಕ್ಷಣೆ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಮಿಡಪ್ ಮತ್ತು ಮಿಡಾನ್ ಇರುವಂತಹ ಕ್ಷೇತ್ರಕ್ಷರು ಬ್ಯಾಕಪ್ ಅನ್ನ ಮಾಡ್ತಾ ಇಲ್ಲ ನಿಟ್ಟಲ್ಲಿ. ಮತ್ತೆ ಒಂದೋಟದ ಸೇರ್ಪಡೆ 7ಕ್ಕೆ ತಲುಪ್ತಾ ಇದೆ ನ್ಯೂ ಸ್ಟಾರ್ ರಾಕರ್ಸಿನ ತಂಡ. ಪಾಯಿಂಟ್ ಮೇಲೆ ಸಂಪತ್ ಬೈಲಕೆರೆ. ಮತ್ತೆ ಕ್ಷೇತ್ರರಕ್ಷಣೆ ಬದಲಾವಣೆ. ಆರ್ಯ ಚಾಲೆಂಜರ್ಸ್ ಪಾರ್ಕೋರ್. ಮತ್ತೊಂದನೇ ಬಾರಿ ಲೋಕಿ. ಈ ತರವಾದ ಧೀರ ದುರ್ಬಲ ಚೆಂಡನ ವಿನೋದ್ ಗಮನಿಸಿದ್ದಾರೆ. ಬಾರಿ ಲಾಂಗ್ ಆನ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಆ ರೋಟದ ಸೇರ್ಪಡೆ ವಿನೋದ್ ಶ್ರೀನಿವಾಸ್ ಸಿಕ್ಸರ್ ದಾಖಲಿಸಿದ್ರು. ಜೈ ಕರ್ನಾಟಕ ಸೇವೆನ ಪ್ರತಿ ಹಂತವನ್ನು ಕಂಡ್ರೆ ಆರಂಭಿಕ ದಿನಗಳಲ್ಲಿ ಯಶಸ್ಸನ್ನು ಕಂಡ ಆಟಗಾರ ಇವತ್ತು ಲೀಗ್ ಕಪ್ ನಾಕೌಟ್ನಲ್ಲಿ ಬಹುತೇಕ ಪಂದ್ಯಾಕೂಟದಲ್ಲಿ ಇವಾಗಲೇ ಐಕಾನ್ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಈ ಋತುವಿನಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಗಮನಿಸಿದ್ರೆ ಕೆಲವೊಂದು ಸಂಘ ಸಂಸ್ಥೆಗಳು ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಆದ್ರೆ ಇಲ್ಲಿ ಏಕಾಂಗಿ ಹೋರಾಟ ಗುರು. ಇತರ ಮಧ್ಯೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ. ಈ ರೀತಿಯ ಒಂದು ಎಸ್ತವನ್ನ ಈ ಹಂತದಲ್ಲಿ ಆರ್ಯ ಚಾಲೆಂಜರ್ಸ್ ದಾಖಲೇಬೇಕಾಗಿದೆ. ಆ ನಿಟ್ಟಲ್ಲಿ ಇವಾಗಲೇ 13 ಓಟವನ್ನು ದಾಖಲಿಸಿದ್ರು ನ್ಯೂ ಸ್ಟಾರ್ ರಾಕರ್ಸಿನ ತಂಡ. ನಾವು ಕಂಡಾಗೆ ನ್ಯೂ ಸ್ಟಾರ್ ರಾಕರ್ಸಿನ ತಂಡ ವಾಲಿಬಾಲ್ ಪಂದ್ಯಾಟದಲ್ಲಿ ಕೂಡ ತಂಡವನ್ನು ಕಟ್ಟಿದಂತ ಒಂದು ಹೆಮ್ಮೆಯ ಸಂಸ್ಥೆ. ಅಲ್ತಾಫ್ ಅಹಮದ್ ಅವರ ಸಾರಥ್ಯದ ತಂಡ. CFC ಪಂದ್ಯಾಕೂಟದಲ್ಲಿ ಕೂಡ ಜಯವನ್ನು ದಾಖಲಿಸಿದಂತ ತಂಡ ಕೂಡ ನ್ಯೂ ಸ್ಟಾರ್ ರಾಕರ್ಸಿನ ತಂಡ. ಆ ಪಂದ್ಯಾಟದಲ್ಲಿ ಅನಿಲ್ ಕಾರ್ವಿ ಅದೇ ತಂಡದಲ್ಲಿ ಆಡಿದ್ರು. ಈ ತರ ಮಧ್ಯೆ ಓಟಗಳು ವಿನೋದಿಗೆ ಬರ್ತಾ ಇಲ್ಲ. ನೆಟ್ನಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಲೋಕಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಮೊದಲ ಚೆಂಡು, ಎರಡನೇ ಚೆಂಡಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಂಡ ಲೋಕಿ ಇಲ್ಲಿ ಸತತ 2 ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಕ್ರಿಕೆಟಿನ ಮೊದಲ ದುರದೃಷ್ಟ ನಂಬರ್ 13ಕ್ಕೆ ತಲುಪ್ತಾ ಇದೆ ನ್ಯೂ ಸ್ಟಾರ್ ರಾಕರ್ಸ್. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. ಅಂತಿಮ 2 ಚೆಂಡುಗಳು ಬಾಕಿ ಇದೆ ಅಂಕಣಗಳ ಭಾಗದಲ್ಲಿ. ಲೆಗ್ ಬಿಫೋರ್ ದ ವಿಕೆಟ್ ಬಲವಾದ ಮನವಿ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ನಿಟ್ಟಲ್ಲಿ ಸ್ವಲ್ಪ ಹೊರ ತಿರುವಿಕೆಯನ್ನು ಕಂಡಂತ ಚೆಂಡು. ಯಾವುದೇ ಆಘಾತವಿಲ್ಲ. ಲೋಕಿ ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇವಾಗ ರಿವ್ಯೂ ಪಡ್ಕೊಂಡ್ರು ಆರ್ಯ ಚಾಲೆಂಜರ್ಸ್ ಪಾರ್ಕೋರ್. ಎಷ್ಟು ಮಾಡ್ರಿ ಇವಾಗಲೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರಿಗೆ ಉಡುಪಿ ಟ್ರೋಫಿ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ಟೆನ್ನಿಸ್ ಬಾಲ್ ಧೋನಿ ಖ್ಯಾತಿ ಆಟಗಾರ
ಮುನ್ನ ಪ್ರಕಾಶ್ ಇವಾಗಲೇ ಆಗಮಿಸಿದರೆ ಅವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಅದ್ಯಾವ ರೀತಿಯ ಡಿಸಿಷನ್ ಹೊರ ಬೀಳುತ್ತೆ ಕಾದು ನೋಡಬೇಕಾಗಿದೆ. ನಾಟ್ ಔಟ್. ನ್ಯೂ ಸ್ಟಾರ್ ರಾಕರ್ಸ್ ಅಲ್ಲ, ಆರ್ಯ ಚಾಲೆಂಜರ್ಸ್ ರಿವ್ಯೂ ಅನ್ನ ಕಳ್ಕೊಂಡಿದ್ದಾರೆ. ಆ ನಿಟ್ಟಲ್ಲಿ ಒಂದೊಂದು ತಂಡಕ್ಕೆ ಒಂದೊಂದು ರಿವ್ಯೂ ಇರುತ್ತೆ. ಈ ರೀತಿಯಾಗಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆ ಬಾರಿ ಲಾಸ್ಟ್ ಒನ್. ವಿನೋದ್ ಗೆಸ್ ಅಂತ ಚೆಂಡು. ಆ ನಿಟ್ಟಲ್ಲಿ ಇವಾಗ ಓಟುಗಳು ಬರ್ತಾ ಇದೆ. ಅದು ಅಂತಿಮ ಹಂತದಲ್ಲಿ ದಾಳನ ಸವರಿದೆ ಎನ್ನುವ ಸೂಚನೆ ಬರ್ತಾ ಇದೆ. ಒಂದು ಓಟದ ಸಮೇತವಾಗಿ ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 14ಕ್ಕೆ ನೋಲಾಸ್ ರೂಪದಲ್ಲಿ ಆಡುವಂತ ಒಂದು ತಂಡ ನ್ಯೂ ಸ್ಟಾರ್ ರಾಕರ್ಸಿನ ತಂಡ. ಈ ಟೂರ್ನಮೆಂಟ್ ಅನ್ನು ಮಾಡಬೇಕು ಎನ್ನುವ ಒಂದು ಹಂಬಲದಿಂದ ಆರಂಭಿಕ ದಿನಗಳಲ್ಲಿ ನಮ್ಮನ್ನ ಮೀಟ್ ಮಾಡಿದಾಗ ಗುರು ಅವರಿಗೆ ಶರತ್ ಕುಂಬಾಶ್ ಅವರು ಬಹಳಷ್ಟು ಟೀಮಿನ ಒಂದು ಮ್ಯಾನೇಜ್ಮೆಂಟ್ ಅನ್ನು ಮಾಡಿಕೊಟ್ಟಿದ್ದಾರೆ. ಈ ಟೂರ್ನಮೆಂಟ್ ಮಾಡಬೇಕು. ಆ ಬಳಿಕ ಅಭಿ ಅವರು ಕೂಡ ಇವರಿಗೆ ಗುರು ಅವರಿಗೆ ಹೆಗಲ ಕೊಟ್ಟಂತ ಮತ್ತೋರ್ವ ಆಟಗಾರ. ಜೊತೆಗಾಗಿ ಧೋನಿ ಖ್ಯಾತಿ ಆಟಗಾರ ಮುನ್ನಾ ಪ್ರಕಾಶ್ ಕೂಡ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಟೂರ್ನಮೆಂಟ್ ಸಕ್ಸಸ್ ಆಗ್ತಾ ಇದೆ 3 ದಿನಗಳ ಪಂದ್ಯಾಟದಲ್ಲಿ. ಥ್ಯಾಂಕ್ ಯು ಡಿಜೆ. ಬ್ಲೂ ಬರ್ಡ್ಸಿನ ಹಿರಿಯ ಆಟಗಾರ ಹನೀಫ್ ಆಗಮಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಬೌಲರ್ ಪ್ರಸನ್ನ ಇವಾಗ 3ನೇ ಓವರ್ಗಾಗಿ ಆರ್ಯ ಚಾಲೆಂಜರ್ಸಿನ ಪರವಾಗಿ. ಈ ತರ ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ವಿನೋದ್ ಮಾಡಿದ್ರು. ಆ ನಿಟ್ಟಲ್ಲಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಆರಂಭಿಕ ದಿನಗಳಲ್ಲಿ ಕ್ರಿಕ್ಸ್ ಟಾಪ್ 10 ಬ್ಯಾಟ್ಸ್ಮನ್ ಒಂದು ಘೋಷಿಸಿದಂತ ಒಂದು ಹೆಸರಲ್ಲಿ ವಿನೋದ್ ಶ್ರೀನಿವಾಸ್ ಕೂಡ ಇದ್ರು. ಆ ನಿಟ್ಟಲ್ಲಿ ರಿವರ್ಸ್ ಶಾಟ್ ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ವಿನೋದ್ ಶ್ರೀನಿವಾಸ್ ನ್ಯೂ ಸ್ಟಾರಿನಲ್ಲಿ ಇವಾಗಲೇ ಸ್ಟಾರ್ ಹೊಡೆತವನ್ನು ದಾಖಲಿಸಿದ್ರು. ಎಸ್, ಈ ಬೌಂಡ್ರಿಗಳ ಸಮೇತವಾಗಿ ತಂಡ ಮತ್ತೆ 18 ಓಟಗಳು. ಇನ್ನು ಕೂಡ ಈ ವಾರ 4 ಚೆಂಡುಗಳು ಬಾಕಿ ಇದೆ. ಮತ್ತೆ ಎಸ್ ಕಾಲ್ಬಾದಲ್ಲಿ ಪ್ರಸನ್ನ. ವಿನೋದ್ ಗೆಸ್ ಅಂತ ಚೆಂಡು. ಗುಡದ ಹಿಂದೆ ಅನಿಲ್ ಕಾರ್ವೆ 30 ಯಾರ್ಡ್ 40 ಯಾರ್ಡ್ ಈ ರೀತಿಯ ಪಂದ್ಯ ಕೂಡಲೇ ತನ್ನದೇ ಆದಂತ ಚಾಪನ್ನ ಮೂಡಿಸಿ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂತ ಆಟಗಾರ ಕೂಡ ಅನಿಲ್ ಕಾರ್ವೆ. ರವೀಂದ್ರ ಹೆಗ್ಡೆ ಸಾರಥ್ಯದ ಜಾನ್ಸನ್ ಕಾಯಂ ಸದಸ್ಯನಾಗಿ ಆಡುವಂತ ಆಟಗಾರ. ಮತ್ತೆ ಸ್ಲೋವರ್ ಚೆಂಡಿಗೆ ಅವಕಾಶಗಳು ಬರ್ತಾ ಇದೆ. ಡಾಟ್ ಪಾಲಿನ ಸೇರ್ಪಡೆ ತಂಡದ ಹಿರಿಯ ಅನುಭವಿ ಆಟಗಾರ ಶ್ರೀನಿವಾಸ್ ಇವಾಗಲೇ ಕಂಪ್ಲೀಟ್ಲಿ ಬೀಟಲ್ ಆಗ್ತಾ ಇದ್ದಾರೆ. ಸತತ 2 ಬಾಲ್ ಅನ್ನು ಡಾಟ್ ಆಗಿ ಎಸೆದ್ರು. 2ನೇ ಚೆಂಡಿಗೆ ಬೌಂಡರಿಗೆ ಅವಕಾಶ ಮಾಡಿಕೊಟ್ಟಂತ ಪ್ರಸನ್ನ ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ಆ ನಿಟ್ಟಲ್ಲಿ
ಒಂದೋಟದ ಸೇರ್ಪಡೆ. ಲೀಗ್ ಕಮ್ ನಾಕ್ಔಟ್. ಇಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮಧ್ಯಾಹ್ನದ ಲೀಗಿನ ಪಂದ್ಯಾಟಗಳು ಮುಂದುವರಿಕೆಯೂ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಯಶಸ್ವಿ ಓವರ್ ಮುಕ್ತಾಯಗೊಳಿಸಿದ್ದಾರೆ. ಕೇವಲ ಒಂದು ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟು ಆ ಬಳಿಕ 4 ಡಾಟ್ ಬಾಲ್, 1 ಓಟ, ಒಟ್ಟಾರೆಯಾಗಿ 5 ಓಟವನ್ನು ದಾಖಲಿಸಿದ್ರು. ಇಲ್ಲಿ 3 ಓವರ್ಗಳ ಮುಕ್ತಾಯದ ಬಳಿಕ ನ್ಯೂ ಸ್ಟಾರ್ ರಾಕರ್ಸಿನ ತಂಡ 19ಕ್ಕೆ ನೋ ಲಾಸ್, 19 ಫಾರ್ ನೋ ಲಾಸ್. ನ್ಯೂ ಸ್ಟಾರ್ ರಾಕರ್ಸ್ ಮುಂದಿನ ಪಂದ್ಯ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಇನ್ನೊಂದರಲ್ಲಿ ಫಿಶರ್ ಮ್ಯಾನ್ ಮಲ್ಪೆ ಇವಾಗಲೇ ಟಿ ಶರ್ಟ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಟಾಸ್ ಸಿದ್ಧತೆಯನ್ನು ಕಂಡುಕೊಳ್ಳಿ ಕೇಳಿಕೊಂಡು ಇಲ್ಲಿ 3 ಓವರ್ ಮುಕ್ತಾಯ. 19ಕ್ಕೆ ರೋಲಾಸ್ ರೂಪದಲ್ಲಿ ಆಡಿದಂತ ನ್ಯೂ ಸ್ಟಾರ್ ರಾಕರ್ಸಿನ ತಂಡ ಇಲ್ಲಿ 12 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಹದಿನೆಂಟು ಚೆಂಡುಗಳಲ್ಲಿ 10 ಡಾಟ್ ಬಾಲ್ ಅನ್ನು ಆರ್ಯ ಚಾಲೆಂಜರ್ಸ್ ದಾಖಲಿಸಿದರು. 8ರಲ್ಲಿ 19 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ನ್ಯೂ ಸ್ಟಾರ್ ರಾಕರ್ಸ್. ಗೋಟದ ಹಿಂದೆ ಸಂಪತ್ ಬೈಲೆಕೆರೆ. ಎಕೆ ಸ್ಪೋರ್ಟ್ಸಿನ ಟಾಸ್ ಕಬಾಸ್ ಸತತವಾಗಿ ಟಾಸ್ ಅನ್ನು ಜಯಿಸುವ ಮುಖಾಂತರವಾಗಿ ಒಂದು ಹೊಸ ದಾಖಲೆಯನ್ನು ಬರೆದಂತ ಆಟಗಾರ ಕೂಡ. ಎಕೆಗೆ ಬಹಳಷ್ಟು ಕ್ಯಾಪ್ಟನ್ಸಿ ರೂಪದಲ್ಲಿ ಟ್ರೋಫಿಯನ್ನು ತಂದುಕೊಟ್ರು. ಈ ರೀತಿಯಾಗಿ ಟೆನ್ನಿಸ್ ಬಾಲ್ ನಲ್ಲಿ 2 ಬೈಕ್, 1 ಸೈಕಲ್ ಅನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ 4ನೇ ಬಾರಿ 4ನೇ ಓವರ್ ಚಾಲ್ತಿಯಲ್ಲಿ ರಾಹೇಲ್ ಸದಾ ಚೆಂಡು ತನ್ನ ಮೂಲಕ ಕ್ಲೀನ್ ಬೋಲ್ಡ್. ವಿನೋದ್ ಶ್ರೀನಿವಾಸ್ ಬ್ಯಾಕ್ ಟು ಪೆವಿಲಿಯನ್. ನಮ್ಮ ಜೊತೆ ಇವಾಗಲೇ ಈ ಟೂರ್ನಮೆಂಟ್ ಅನ್ನು ವೀಕ್ಷಣೆ ಮಾಡ್ತಕ್ಕಂಥ ನಮ್ಮ ಮತ್ತೋರ್ವ ವೀಕ್ಷಕ ವರ್ಣಗಾರಾಗಿರ್ತಕ್ಕಂಥ ಸಂತೋಷ್ ಮಣಿಪಾಲ ಹಿರಿಯಡ್ಕ ಅವರು ಇತ್ತೀಚೆಗೆ ಅಷ್ಟೊಂದು ಯಶಸ್ವಿ ಟೂರ್ನಮೆಂಟ್ ಅನ್ನು ನಡೆಸಿದಂತ ಹೆಮ್ಮೆಯ ವೀಕ್ಷಕ ವರ್ಣಗಾರರು. ಹಾಗೆ ನಮ್ಮ ಜೊತೆ ಕಮೆಂಟ್ರೇಟರ್ ಮ್ಯಾಚ್ ನಲ್ಲಿ ಡ್ರೀಮ್ 11 ಮಲ್ಪೆ ಪರವಾಗಿ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಆಟಗಾರರು, ಅವರಿಗೆ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ನೇಜಾರ್ನ ಕ್ರೀಡಾಂಗಣದಲ್ಲಿ ಡ್ರೀಮ್ 11 ಮಲ್ಪೆಗೆ ಆಡಿದ್ರೆ, ನಾವಿಬ್ಬರು ಮೊನ್ನೆ ದೊಡ್ಡನಗುಡ್ಡೆಯಲ್ಲಿ ಸಚಿನ್ 11 ಬೆಂಗಳೂರಿಗೆ ಆಡಿದೆ ಕಮೆಂಟ್ರೇಟರ್ ಮ್ಯಾಚ್ ನಲ್ಲಿ. ಈ ಎಲ್ಲ ರೀತಿಯ ಒಂದು ಪಂದ್ಯಾಕೂಟವನ್ನು ಗಮನಿಸಿದ ದೀಪು ಚಾಂತರ್ ಅವರ ನೇತೃತ್ವದಲ್ಲಿ ಟೆನ್ನಿಸ್ ಬಾಲ್ ನಲ್ಲಿ ಒಂದು ಮೊಟ್ಟ ಮೊದಲ ಬಾರಿಗೆ ಕಾರ್ಮಿಕ್ ಟ್ರೋಫಿಯನ್ನು ನಡೆಸ್ತಾ ಇದ್ದಾರೆ ಬ್ರಹ್ಮಾವರ ಗಾಂಧಿ ಮೈದಾನ ಒಳಭಾಗದಲ್ಲಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್, ಅತಿರಿಕ್ತ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡಂತೆ ಈ ಪಂದ್ಯ 4ನೇ ಓವರ್ ಮೊದಲ ಚೆಂಡಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರು. ಇವಾಗ ವೈಟ್ ಬಾಲ್ ದಾಖಲಾತಿಯನ್ನು ಕಾಣ್ತಾ ಇದೆ ಆರ್ಯ ಚಾಲೆಂಜರ್ಸಿನ ಪರವಾಗಿ. 2ನೇ ಚೆಂಡು ತಟ್ಟಿ ಮುಟ್ಟಿ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡ ಮತ್ತೆ 21ಕ್ಕೆ ತಲುಪಿರ್ತಕ್ಕಂಥ ತಂಡ ಪ್ರಸಾದ್ ರಾಜ್ ಕಾಂಚನ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಏಕಾಂಗಿ ಹೋರಾಟಗಾರ ನಮ್ಮ ಗುರು ಈ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿಕೊಂಡು ಇವಾಗಲೇ ಶರತ್ ಸೇರ್ಪಡೆ ನ್ಯೂ ಸ್ಟಾರಿನ ಪರವಾಗಿ. ರಾಹೇಲ್ ಎಸೆತ ಚೆಂಡು, ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಅದೆಷ್ಟೋ ಪಂದ್ಯಾಟವನ್ನು ಆಡಿದಂತ ಸಂಪತ್ ಬೈಲೆಕೆರೆ ಇದೇ ಮೈದಾನದಲ್ಲಿ ಏಕೆಯ ತಂಡ
ಬಹಳಷ್ಟು ಪಂದ್ಯಾಟವನ್ನು ಆಡಿತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ಮೂಲಕವಾಗಿ ಮಿಡ್ ವಿಕೆಟ್ ಅಲ್ಲಿ ಒಂದೊಂದು ಸೇರ್ಪಡೆ. ಸ್ಲೋವರ್ ಕ್ಷೇತ್ರರಕ್ಷಣೆ ಬಾರಿ ಗತಿಯ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ತಂಡ. CFC 1 ಲಕ್ಷ ರೂಪಾಯಿಗಳ ಪಂದ್ಯದಲ್ಲಿ ಸರ್ವಶ್ರೇಷ್ಠ ಪ್ರಶಸ್ತಿಯನ್ನು ಸೈಕಲ್ ರೂಪದಲ್ಲಿ ಪಡ್ಕೊಂಡ ಅನಿಲ್ ಕಾರ್ವಿ ನ್ಯೂ ಸ್ಟಾರಿನ ಪರವಾಗಿ ಆಡಿದ್ರು. ಇವತ್ತು ಆರ್ಯ ಚಾಲೆಂಜರ್ಸಿನ ಪರವಾಗಿ ಆಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಲಿಪ್ ವಿಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಔಟ್ ರಜ್ ಆಗಿರ್ತಕ್ಕಂಥ ಚೆಂಡಿಗೆ ಓಟಗಳು ಬರ್ತಾ ಇದೆ. ನಿಟ್ಟಲ್ಲಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 24 ಓಟಗಳು. ಕೊನೆ 6 ಚೆಂಡುಗಳು ಬಾಕಿ ಇದೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ 5ನೇ ಓವರ್ಗಾಗಿ. ಎಂಡ್ ಆಫ್ 4 overs ಸ್ಕೋರ್ 24. 6ರ ಸರಾಸರಿ ಆಡಿದಂತ ಈ ತಂಡ 24 ಓಟವನ್ನು ದಾಖಲಿಸಿದ್ರು. ಒಂದು ಎಸೆತ ಬಾಕಿ ಇದೆ. ಅದಕ್ಕೆ ಹೇಳೋದು, ಅದಕ್ಕೆ ನಮ್ಮ ಎಕ್ಸ್ಟ್ರಾ ಪ್ಲೇಯರ್ಸ್ ಬಂದಿದ್ದಾರೆ. ಲೇಟ್ ಆಗಿ ಬಂದ್ರು, ಅದರಿಂದ ಅವ್ರು ತಿಳಿಸ್ಲಾ ಇಲ್ಲ. ನಾವು ತಿಳಿಸಿದ್ರೆ ತಪ್ಪಾಗುತ್ತೆ, ಆದ್ರಿಂದ ನೀವು ತಿಳಿಸಿದ್ರೆ ನಾವು ತಿಳಿಸ್ತೇವೆ. ಮೊದಲ ಹಂತದಲ್ಲಿ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ಫಿಶರ್ ಮ್ಯಾನ್ ಮಲ್ಪೆನ್ ಎದುರಿಸ್ತಾ ಇದೆ. ಈ ಭಾಗದ ಹಾಸ್ಯ ಚಕ್ರವರ್ತಿ ರಜತ್ ಮುಂದಿನ ಹಂತ ಟಾಸ್ ನಡೆಸಿಕೊಡ್ತಾ ಇದ್ದಾರೆ. ಫಿಶರ್ ಮ್ಯಾನ್ ಮಲ್ಪೆ ವರ್ಸಸ್ ಯುನೈಟೆಡ್ ಜಾಗ್ವಾರ್. ರಾಹೇಲ್ ಅಂತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಇಲ್ಲಿಗೆ 4 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇವರೇ ವಿಷ್ಣು ಭಟ್ರು ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರೇ ಟೆನ್ನಿಸ್ ಬಾಲಿನ ಸೈಕಲ್ ಜಾಕ್ಸನ್. ಕೊನೆ 6 ಚೆಂಡುಗಳು ಬಾಕಿ ಇದೆ, ಗಮನಿಸಿ. ವಿನೇಶ್ ಎಸ್ಗಾರ್ ಭಾಗವನ್ನು ಕಂಡುಕೊಳ್ತಾರೆ. ಕೊನೆ ಬಾರಿ 6 ಚೆಂಡುಗಳು ಮಾತ್ರ ಬಾಕಿ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಮುಂದಿನ ಪಂದ್ಯ ಫಿಶರ್ ಮ್ಯಾನ್ ಒಂದು ಟಾಸ್. ಸ್ಲೋವರ್ ಚೆಂಡು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಹಂತಲ್ಲಿ ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 24ರಲ್ಲಿ ಸ್ಥಗಿತತೆ ಆಟವನ್ನು ಆಡ್ತಾ ಇದೆ. 2ರಿಂದ 3 ಬಿಗ್ ಶಾಟ್ಗಳು ಬಂದ್ರೆ ಘನತೆ ಗೌರವಾನ್ವಿತ ಮೊತ್ತ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಅಂತಿಮ ಹಂತದಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಮೊದಲೇ ತಿಳಿಸಾಗಿ ಅಂತಿಮ ಹಂತದಲ್ಲಿ ಈ ರೀತಿಯ ಬಿಗ್ ಶಾಟ್ಗಳು ಬಂದ್ರೆ
ಆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ನಿಟ್ಟಲ್ಲಿ ನ್ಯೂ ಸ್ಟಾರ್ 28ಕ್ಕೆ ತಲುಪ್ತಾ ಇದೆ. ಫಿಶರ್ಮನ್ ಮಲ್ಪೆ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಯುನೈಟೆಡ್ ಜಾಗ್ವಾರ್ ಅನ್ನು ಎದುರಿಸ್ತಾ ಇದ್ದಾರೆ. 4 ಬಣ್ಣದಲ್ಲಿ ಆಡುವಂತ ಈ ಒಂದು ಉಡುಪಿ ಟ್ರೋಫಿ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಟರ್ನ್ ಎಸಕ್ಕೆ ಅವಕಾಶ ಮಾಡಿಕೊಟ್ರು. ಗೋಟದ ಹಿಂದೆ ಕಾಯ್ತಕ್ಕಂಥ ಅನಿಲ್ ಕಾರ್ವಿ ಕುಂದಾಪುರ ಗೋಟ ರಕ್ಷಣೆ ಮಾಡ್ತಾ ಇದ್ದಾರೆ ಆರ್ಯ ಚಾಲೆಂಜರ್ಸಿನ ಪರವಾಗಿ. ಇದರ ಮಧ್ಯೆ ನಿರೀಕ್ಷೆ ಹೊರತು ಬರ್ತಾ ಇಲ್ಲ. ತನ್ಮೂಲಕ ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಇವಾಗ ಬೌಲರ್ ಕ್ಯಾಚ್ ಅನ್ನ ರಿಟರ್ನ್ ಆಗಿ ಪಡ್ಕೊಂಡ್ರಿ ಬಾರಿ. ಮತ್ತೊಂದು ವಿಕೆಟ್ ಪತನ. ಪ್ರೀತು ಬ್ಯಾಕ್ ಟು ಪೆವಿಲಿಯನ್. ಬಿಲಾಲ್ ಡ್ಯಾನ್ಸ್ ಶುರುವಾಗಿದೆ ನೋಡಿ. Yes, thank you. Last 2 balls are remain now. 5ನೇ ಬಾರಿ ವಿನೇಶ್. ಈ ಬಾರಿ ಎಸ್ಸಂತ ಚೆಂಡು ತೀರಾ ಫುಲ್ ಟಸ್ ಆಗಿ ಮತ್ತೆ ಬೀಳ್ತಾ ಇದೆ. ಲಾಭನ ಪಡ್ಕೊಳ್ತಾ ಇಲ್ಲ. ಒಂದೊಡದ ಸೇರ್ಪಡೆ. ಲೀಕಂ ನಾಕೌಟಿನ ಮೊದಲ ಪಂದ್ಯಾಟವನ್ನು 2 ತಂಡಗಳು ಆಡ್ತಾ ಇದೆ. ನ್ಯೂ ಸ್ಟಾರ್ ರಾಕರ್ಸ್ ಆರ್ಯ ಚಾಲೆಂಜರ್ಸ್. ಮುಂದಿನ ಪಂದ್ಯ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ವರ್ಸಸ್ ಕಡಲ ತಡಿಯ ಮತ್ತೊಂದು ಬಲಿಷ್ಠ ತಂಡ ಫಿಶರ್ಮನ್ ಮಲ್ಪೆ. ಊಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾರೆ. ರಿವರ್ಸ್ ಶಾಟ್ ಮುಳುವಾಗ್ತಾ ಇದೆ. ಓವರ್ ಮುಕ್ತಾಯ. ಇಲ್ಲಿಗೆ 5 ಓವರ್ ಮುಕ್ತಾಯವನ್ನು ಆರ್ಯ ಚಾಲೆಂಜರ್ಸ್ ಮುಕ್ತಾಯಗೊಳಿಸಿದ್ರು. ನ್ಯೂ ಸ್ಟಾರ್ ರಾಕರ್ಸ್ 29 ಓಟವನ್ನು ದಾಖಲಿಸಿಕೊಂಡು 30ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಪ್ರವೀಣ್ ಗಡಿಯಾರ್ ಸಾರಥ್ಯ ತಂಡ ಆರ್ಯ ಚಾಲೆಂಜರ್ಸ್ ಬಾರ್ಕೋರ್. ಹಲೋ, ಮತ್ತೊಂದು ಪ್ರಕಟಣೆ. ಐತಿಹಾಸಿಕ ತುಳುನಾಡು ರಾಜಧಾನಿ ಬಾರ್ಕೂರ್ನಲ್ಲಿ ರಾಜಧಾನಿ ಟ್ರೋಫಿ 2025 ಬಾರ್ಕೂರು ಬಾಯ್ಸ್ ವತಿಯಿಂದ 40 ಗಜಗಳ ಒಂದು ಹೊನಲು ಬೆಳಕಿನ ಪಂದ್ಯಾಟ ಇರುತ್ತೆ. ಇದೇ ಬರುವ 2025 ಡಿಸೆಂಬರ್ ಮೊದಲ ವಾರದಲ್ಲಿ ಸಿಂಹಾಸನಗುಡ್ಡೆ ಬಾರ್ಕೂರು ಕ್ರೀಡಾಂಗಣದಲ್ಲಿ ಒಂದು ಪ್ರಶಸ್ತಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಥಮ ಪ್ರಶಸ್ತಿ 1,55,555 ರೂಪಾಯಿಗಳನ್ನು ಕೊಟ್ಟು ಗೌರವಿಸಲಾಗುತ್ತೆ. ದ್ವಿತೀಯ ರನ್ನರ್ಸ್ ಅಪ್ ಟ್ರೋಫಿ ಕ್ಯಾಶ್ ಪ್ರೈಸ್ 1,11,111 ಜೊತೆ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತೆ.
ಈ ಪಂದ್ಯಾಟದಲ್ಲಿ ಸರಣಿ ಶ್ರೇಷ್ಠ ಆಟಗಾರನಿಗೆ ಸೈಕಲ್ ಅನ್ನು ಕೊಟ್ಟು ಗೌರವಿಸಲಾಗುತ್ತೆ. ಈ ಟೂರ್ನಮೆಂಟ್ ನೇರ ಪ್ರಸಾರ 1,00,000 ಸಬ್ಸ್ಕ್ರೈಬರ್ ಹೊಂದಿರತಕ್ಕಂತ ಎಂ ಸ್ಪೋರ್ಟ್ಸ್ ಮಾಲೀಕರು ಸಚಿನ್ ಮಹಾದೇವ ಸಾರಥ್ಯದ ಎಂ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರ ಮಾಡ್ತಾ ಇದೆ. ಅದಕ್ಕೂ ಕೂಡ ಆತ್ಮ ಸ್ವಾಗತ ಬಯಸ್ತಾ ಇದ್ದೀವಿ. ಇದು ಡಿಸೆಂಬರ್ ಮೊದಲ ವಾರದಲ್ಲಿ ನಡೆಯುತ್ತೆ ಕೂಡ ಬಾರ್ಕೋರಿನಲ್ಲಿ ಆತ್ಮೀಯ ಆದರ ಸ್ವಾಗತ ಬಯಸ್ತಾ ಇದೀವಿ. ಕೂಡ ಇಲ್ಲಿ ಟಾರ್ಗೆಟ್ 30 ಒಂದು ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಮೊದಲ ವರ್ಗಾಗಿ ಸರಿ ಹಂಪನದ ಗ್ರೀನ್ ಸಿಗ್ನಲ್ ದೊರೀತಾ ಇದೆ. ಸಂಪತ್ ಬೈಲಕೆರೆ ಮತ್ತು ಲೋಕಿ ಪುತ್ತೂರು ಇತ್ತೀಚಿನ ಪಂದ್ಯಕೂಟದಲ್ಲಿ ನಾವು ಗಮನಿಸಿದ್ರೆ 6ಕ್ಕೆ 6 ಚೆಂಡುಗಳಲ್ಲಿ 6 ವಿಕೆಟ್ ಅನ್ನು ಪಡ್ಕೊಂಡಂತ ಏಕಮಾತ್ರ ಆಟಗಾರ ಪ್ರಸಾದ್ ನೇಳಕಟ್ಟೆ ಎಸೆತಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನೋಬಾಲ್ ಮೊದಲ ಹಂತದ ಎಕ್ಸ್ಟ್ರಾ ಸೋಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ಡಿಜೆ ಚೇಂಜ್ ಆಗಿದೆ, ಗಮನಿಸಿ. ಮತ್ತೆ ಮೊದಲ ಚೆಂಡಿಗಾಗಿ ಪ್ರಸಾದ್ ಫ್ರೆಂಡ್ಸಿನ ಆಟಗಾರ ಮತ್ತೆ ನೋಬಾಲ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಅತಿರಿಕ್ತ ಓಟಗಳ ಸೇರ್ಪಡೆ ಜೊತೆಗಾಗಿ 1+1 ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ಬೇಕಾಗಿದೆ. ಲೋಕಿ ಸ್ಟ್ರೈಕ್ ನಲ್ಲಿ ಇದ್ರೆ ಸಂಪತ್ ಬೈಲಕೆರೆ ಇನ್ನೊಂದೆಡೆಯಲ್ಲಿ. ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ಬೇಕಾಗಿದೆ. ಆರ್ಯ ಚಾಲೆಂಜರ್ಸ್ ಪಾರ್ಕೋರ್ ಇಲ್ಲಿ ಬಾಲ್ ಟು ಬಾಲ್ ಮ್ಯಾಚ್ ಅನ್ನ ನೋಡುವಂತ ಪ್ರೇಕ್ಷಕರಿಗೆ ಇಲ್ಲಿ ತಣ ಮತ್ತು 3ಕ್ಕೆ ಲಾಸ್. ಫ್ರೀ ಹಿಟ್ ಲಾಭ ಪ್ರಸಾದ್ ನೇಳಕಟ್ಟೆ. ಇತರ ಮಧ್ಯ ಕ್ರಾಸ್ ಲೈನ್ ಹೊಡೆತ ಸ್ಕ್ವೇರ್ ಲೆಗ್ ನಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಲೋಕಿ ಪುತ್ತೂರು ಸೀಮಾ ರೇಖೆಯನ್ನು ಕ್ರಮಿಸಿಕೊಂಡ್ರು. 4 ಓಟದ ಸೇರ್ಪಡೆ. ಮೊದಲ ಚಾಕ್ಲೇಟ್ ಬೌಂಡ್ರಿ. ನೋಬಾಲ್ ಫ್ರೀ ಹಿಟ್ ನಲ್ಲಿ ಬರ್ತಾ ಇದೆ. ಆರ್ಯ ಚಾಲೆಂಜರ್ಸ್ 7 ಓಟವನ್ನು ದಾಖಲಿಸಿದ್ರು. ಮತ್ತೆ ಪ್ರಸಾದ್ ಎರಡನೇ ಬಾರಿ ಉತ್ತಮ ರೀತಿಯ ಸೆತ. ಲೋಕಿಗೆ ಓಟ್ಗಳು ಬರ್ತಾ ಇಲ್ಲ. ಡೊಟ್ಪಾಲಿನ ಸೇರ್ಪಡೆ. ಮಧ್ಯಾಹ್ನದ ಊಟ ಅಫಿಷಿಯಲ್ಸ್ ಗಳಿಗೆ ಬಹಳಷ್ಟು ಉತ್ತಮ ರೀತಿಯ ಊಟದ ವ್ಯವಸ್ಥೆ ಗುರು ಮಾಡಿದ್ದಾರೆ. ಇವತ್ತು ಗಿರೈಸ್ ಚಿಕನ್, ನಿನ್ನೆ ಸುಕ್ಕ ಮತ್ತು ರೈಸ್. ವೆಜ್ಜಿನವರಿಗೆ ವೆಜ್ ಊಟವನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪಂದ್ಯಾಟ ಮತ್ತೆ ಮುಂದುವರಿಕೆ. ವಾಟ್ ಎ ಶಾಟ್, ವಾಟ್ ಎ ಫ್ಯಾಂಟಾಸ್ಟಿಕ್ ಶಾಟ್ ಇದು. ಲೋಕಿ ಪುತ್ತೂರು ದಾಳದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ. ಸಿಕ್ಸರ್. ಆ ರೋಟದ ಸೇರ್ಪಡೆ. ತಂಡದ ಮೊತ್ತ 13 ಓಟಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ರನ್ಔಟ್ಗೆ ಅವಕಾಶಗಳಿತ್ತು. ಆ ನಿಟ್ಟಲ್ಲಿ ಇವಾಗ ನೇರ ಗುರಿಯನ್ನು ತಲುಪಿಸ್ತಾ ಇಲ್ಲ. ರಾಘು ಮಟ್ಪಾಡಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟ ರಿಸ್ಕಿ ಸಿಂಗಲ್ ರೂಪದಲ್ಲಿ ಆರ್ಯ ಚಾಲೆಂಜಸ್ ಮಾಡ್ಕೊಂಡ್ರೆ ಇಲ್ಲಿ ರಾಘು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮೊತ್ತ 14ಕ್ಕೆ ತಲುಪ್ತಾ ಇದೆ. 5ನೇ ಬಾರಿ ಸ್ಲೋವರ್ ಚೆಂಡು. ಸಂಪತ್ತಿಗೆ ನೀಡಿದಂತೆ ಹೊಡೆತ. ಈ ಹಂತದಲ್ಲಿ ಪ್ರತಾಪ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಬ್ರೇಕ್ ಥ್ರೂ ಪಡ್ಕೊಳ್ತಾ ಇದೆ ಸಂಪತ್ ಬೈಲಕೆರೆ. ಬ್ಯಾಕ್ ಟು ಪೆವಿಲಿಯನ್.
ಈ ಟೂರ್ನಮೆಂಟ್ ಅನ್ನ ಒಟ್ಟಾರೆಯಾಗಿ 16 ತಂಡ 4 ಬಣದಲ್ಲಿ ABCD ರೀತಿಯಾಗಿ ಪಂದ್ಯಾಟ ಆಡ್ತಕ್ಕಂಥ ಫ್ರಾಂಚೈಸ್ ಅನ್ನು ಕಟ್ಟಿದಂತ ಎಲ್ಲ ಮಾಲೀಕರಿಗೆ ಗುರು ಡೈಲ್ಮಿ ಸ್ವಚ್ಛಂ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರಸಾದ್ ಎಸೆದ ಚೆಂಡು ಲಾಂಗ್ ಆಫ್ ನಲ್ಲಿ ಅನಿಲ್ ಕಾರ್ವಿ ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. 2 ಓಟದ ಸೇರ್ಪಡೆ ಅನಿಲ್ ಕಾರ್ವಿ ಖಾತೆಯನ್ನು ಕಂಡ್ರೆ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 16ಕ್ಕೆ ಬಂದು ಕೋಟದ ಅವಶ್ಯಕತೆ ಜಯಕ್ಕಾಗಿ 24 ಎಸೆತ 14ರ ಗುರಿ. ಎರಡನೇ ವರ್ಗಾಗಿ ಪ್ರೀತು ಮುನ್ನಾ ಪ್ರಕಾಶ್ ಮಧ್ಯಾಹ್ನದ ಊಟದ ನಂತರ ನೇಜಾರ್ನ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಾರೆ. ಹದಿನಾರಕ್ಕೆ ತಲುಪ್ತಾ ಇದೆ. ರಾಜ್ಯ ಮಟ್ಟದ ಹಗಲಿನ ದಾಂಡು ಚೆಂಡಿನ ಸಮರದ ದಿನದ 2ನೇ ದಿನದ ಪಂದ್ಯಾಟಗಳು ಬಹಳ ಉತ್ತಮ ರೀತಿಯಾಗಿ ಸಾಗ್ತಾ ಇದೆ ಕೂಡ. ಪ್ರೀತು ರೈಟ್ ಮೋರ್ದ ಮಾದರಿಯಲ್ಲಿ ಅಂಪೈರ್ ಗಾರ್ಡ್ ತೆಗೆದುಕೊಳ್ತಾ ಇದ್ದಾರೆ. ಲೋಕಿಗೆ ಸಂತ ಚೆಂಡು ಕವರ್ಸ್ ನಲ್ಲಿ ಬಹಳ ಸುತ್ತ ಬಳಿತೊಂದು ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಬೌಂಡ್ರಿ 4 ಓಟದ ಸೇರ್ಪಡೆ. ಬಹಳಷ್ಟು ಬೇಗ ಪಂದ್ಯಾಟವನ್ನು ಮುಕ್ತಾಯಗೊಳಿಸುವಂತಹ ಇರಾದೆಯನ್ನು ಹೊತ್ತು ಆಡ್ತಾ ಇದೆ ಆರ್ಯ ಚಾಲೆಂಜರ್ಸ್ ಬಾರ್ಕೂರು. ಇನ್ನು ಜಯಕ್ಕಾಗಿ 10 ಓಟದ ಅವಶ್ಯಕತೆ. 10 runs required ಆರ್ಯ ಚಾಲೆಂಜರ್ಸ್. ಇದರ ಮಧ್ಯೆ ಲೋಕಿಗೆ ಸಂತ ಚೆಂಡು ಓಟುಗಳು ಬರ್ತಾ ಇಲ್ಲ. ಆರಂಭಿಕ ದಿನಗಳಲ್ಲಿ ಪುತ್ತೂರು ಫ್ರೆಂಡ್ಸಿನ ಪರವಾಗಿ ಪಂದ್ಯಾಟವನ್ನು ಆಡುವ ಮುಖಾಂತರವಾಗಿ ಸಡನ್ಲಿ ಜೈ ಕರ್ನಾಟಕ ಸೇವೆಯನ್ನು ಕೊಟ್ಟಂತ ಆಟಗಾರ ಸತತವಾಗಿ ಆಲ್ರೌಂಡರ್ ಸವ್ಯಸಾಚಿ ಆಟವನ್ನು ಆಡಿದ್ರು. ಟೆನ್ನಿಸ್ ಬಾಲ್ ನಲ್ಲಿ ತನ್ನದೇ ಆದಂತಹ ಹೆಸರನ್ನ ಸೂಚಿಸಿಕೊಂಡಂತ ಆಟಗಾರ ಕೂಡ ಲೋಕಿ ಪುತ್ತೂರು. ಟೆನ್ನಿಸ್ ಬಾಲ್ ಇರ್ಬೋದು, ಹಾರ್ಡ್ ಬಾಲ್ ಇರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲಿ ಆಡಿದಂತ ಆಟಗಾರ ಕೂಡ. ಅಕ್ರಾಸ್ ಲೈನ್ ಹೊಡೆತ ನಿಲುಕ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ತೀರಾ ನೆಲಂಚಲಿ ಬಿದ್ದಂತ ಚೆಂಡು ಡಾಟ್ ಬಾಲ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ ಅಂಕಣಗಳ ಭಾಗದಲ್ಲಿ. ಒಂದನೇ ಪಂದ್ಯ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಫಿಶರ್ ಮ್ಯಾನ್ ಮಲ್ಪೆನ್ ಎದುರಿಸ್ತಾರೆ. ಮತ್ತೆ 4ನೇ ಬಾರಿ ಪ್ರೀತು ಎಸೆದ ಚೆಂಡು ಬಿರುಸಿನ ಹೊಡೆತ. ಬಾರಿ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ. ಬಹಳ ಉತ್ತಮ ಆಟವನ್ನು ಲೋಕಿ ದಾಖಲಿಸಿದ್ರು. 2 ಸಿಕ್ಸರ್ 2 ಬೌಂಡರಿಗಳ ಸಮೇತವಾಗಿ 26 ಜಯಕ್ಕಾಗಿ ಕೇವಲ 4 ಓಟದ ಅವಶ್ಯಕತೆ. ಓ ಮೈ ಗಾಡ್, ವಾಟ್ ಅ ಶಾಟ್! ಇದು ದಿಲ್ ಸ್ಕೋಪ್ ಮುಖಾಂತರವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಅಬೆ 24/7. ಆದಷ್ಟು ಬೇಗ ಪಂದ್ಯಾಟವನ್ನು ಮುಕ್ತಾಯಗೊಳಿಸಿದಂತ ಆರ್ಯ ಚಾಲೆಂಜರ್ಸ್ ಬಾರ್ಕೂರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಇದು ಡೌಟ್ಲೆಸ್ ಸೆಲೆಕ್ಷನ್. ಲೋಕಿ ಪುತ್ತೂರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ.